ಎಕ್ಸೆಲ್ ಓಪನ್ ಮಾಡಿ, ಅಲ್ಲಿ ಸರ್ಚ್ ಅಲ್ಲಿ ಪ್ಲೈನ್ ಆಗಿ ಒಂದು ಪೇಜ್ ತರ ಇತ್ತು. ಸೊ ಆ ತರ ಕಂಟಿನ್ಯೂಸ್ ಆಗಿ ಪೇಜು ಈ ತರ ಹೋಗ್ತಾ ಇತ್ತು ಅಲ್ವಾ. ಇಲ್ಲೆಲ್ಲ ಪ್ಲೈನ್ ಟೆಕ್ಸ್ಟ್ ಇತ್ತು, ಅದು ಫಾರ್ಮ್ಯಾಟ್ ಆಗಿತ್ತು. ಟೆಕ್ಸ್ಟ್ ಅನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ವರ್ಡ್ ನ ಯೂಸ್ ಮಾಡ್ತೀವಿ. ಫಾರ್ಮ್ಯಾಟ್ ಮಾಡೋದು, ಅಲೈನ್ ಮಾಡೋದು, ಸ್ಟೈಲ್ ಕೊಡೋದು, ಅದಕ್ಕೆ ಈ ತರ ಟೆಕ್ಸ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ. ಇನ್ನು ಎಕ್ಸೆಲ್ ಬಂದ್ರೆ ಎಷ್ಟು ಶೀಟ್ ಬೇಕಾದ್ರೂ ನಾವು ಆಡ್ ಮಾಡ್ಕೊಬಹುದು. ಈಗ ಒಂದೊಂದು ಶೀಟ್ ಅಲ್ಲಿ ಯಾವ ತರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ನಿಮ್ಗೆ ABCD ಅಂತ ಎಲ್ಲ ಇದೆ, ಅವೆಲ್ಲ ಕಾಲಮ್ಸ್. ಸೊ ಈ ತರ ನಮ್ಗೆ ಡಿವೈಡ್ ಆಗ್ಬಿಡುತ್ತೆ, ಇದು ಬಾಕ್ಸ್ ತರ ಬಂದ್ಬಿಡುತ್ತೆ. ಸೊ ಟೇಬಲ್ಗೆ, ಕ್ಯಾಲ್ಕುಲೇಷನ್ಗೆ ಇದು ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ ನೆನ್ನೆನೆ ಅಲ್ವಾ. ಇದು 3 ಕಾಲಮ್ಸ್ ಇದೆ. ಈ ತರ ಆದ್ರೆ ಕಾಲಮ್ಸ್ ಅಂದ್ರೆ ನಾವು ಇಷ್ಟು ಯೂಸ್ ಮಾಡ್ಕೊಂತೀವಿ, ಇದಕ್ಕೆ ನಾವು ಇಷ್ಟು ಯೂಸ್ ಮಾಡ್ಕೊಂತೀವಿ, ಇಷ್ಟು ಸೆಲ್ಗಳನ್ನ ಯೂಸ್ ಮಾಡ್ಕೊಂತೀವಿ ಅಲ್ವಾ. ಇಲ್ಲಿ ನಾವು ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡ್ತೀವಿ, ಇಲ್ಲಿ ಸಬ್ಜೆಕ್ಟ್ ಹೆಸರನ್ನ ಟೈಪ್ ಮಾಡ್ತೀವಿ, ಇಲ್ಲಿ ಮಾರ್ಕ್ಸ್, ಇಲ್ಲಿ ಹೆಸರುಗಳು ಹಿಂಗೆ ಕಂಟಿನ್ಯೂ ಆಗುತ್ತೆ. ಸಬ್ಜೆಕ್ಟ್ ಹೆಸರುಗಳು ಇಲ್ಲಿ 1 2 3 ಸೀರಿಯಲ್ ನಂಬರ್ಗಳು ಬರುತ್ತೆ. ಇಲ್ಲಿ ಮಾರ್ಕ್ಸ್ಗಳು 52 65 ಈ ತರ ಎಲ್ಲ ಮಾರ್ಕ್ಸ್. ಇನ್ನೊಂದ್ ಸ್ವಲ್ಪ ಟೇಬಲ್ ಯೂಸ್ ಮಾಡ್ಕೊಂತೀವಿ ಇಲ್ಲಿ ಸೆಲ್ಗಳನ್ನ. ಈಗ ನಾವು ಟೋಟಲ್ ಅಂತ ಹೆಸರು ಬರೆಯೋದಕ್ಕೆ, ಇಲ್ಲಿ ಟೋಟಲ್ ಮಾರ್ಕ್ಸ್ ಹಾಕೋದಕ್ಕೆ. ಈ ತರ ಎಲ್ಲ ನಾವು ನೋಡೋಣ ಎಕ್ಸರ್ಸೈಸ್ ಬಂದಾಗ ಈ ತರ ಇರುತ್ತೆ ಅಂತ. ನಾವು ಏನ್ ಮಾಡ್ಬೋದು, ಇವನ್ನ ಆಡ್ ಮಾಡೋದಕ್ಕೆ ಇಟ್ಕೋಬಹುದು. ಇದನ್ನೆಲ್ಲ ಆಡ್ ಮಾಡ್ಬಿಟ್ಟು ಇಲ್ಲೊಂದು ಫಾರ್ಮುಲಾ ಹಾಕ್ಬಿಟ್ಟು ಇಲ್ಲಿ ಟೋಟಲ್ ಕಂಡು ಹಿಡಿಬಹುದು. ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಇವಾಗ ಸೆಲ್ ತರ ಇರುತ್ತೆ ಅಂತ ನೀವು ಹತ್ರ ತಗೊಂಡು ನೋಡಿದ್ರೆ ಎಲ್ಲ ಒಂದೊಂದು ಬಾಕ್ಸ್ ತರ ಇದೆ. ಇಲ್ಲಿ ಇವೆಲ್ಲ ಸೆಲ್ಗಳು, ಇವೆಲ್ಲ ಇವಾಗ ಇಲ್ಲಿಗೆ ಹೋದ್ರೆ ಅದು G ರೋ, ಇದು ಕಾಲಮ್ ಅಲ್ಲಿ ಇದೆ, 16 ರೋ ಅಲ್ಲಿ ಇದೆ. ಆ ತರ ಒಂದೊಂದಕ್ಕೂ ಒಂದೊಂದು ಐಡೆಂಟಿಟಿ ಇರುತ್ತೆ. ಇದು ವರ್ಡ್ ಅಲ್ಲಿ ಇರಲ್ಲ, ಆಯ್ತಾ. ಸೊ ಇನ್ನೂ ನಾವು ಮೆನುಗಳನ್ನ ನೋಡ್ಕೊಂಡು ಹೋಗೋಣ. ಇದ್ರದ್ದು ಲೇಔಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಾವು ತಿಳ್ಕೊಳ್ಳೋದಕ್ಕೆ. ಫಸ್ಟ್ ಅದನ್ನ ತಿಳ್ಕೊಂಡ್ವಿ. ಈಗ ಇದು ಕ್ವಶನ್, ಇದು ಆನ್ಸರ್, ಆಯ್ತಾ. ಇದೊಂದು ಎಕ್ಸರ್ಸೈಸ್ ಕಾಪಿ ಪೇಸ್ಟ್ ಎಲ್ಲ ಮಾಡೋದಕ್ಕೆ. ಮತ್ತೆ ಕೆಲವು ಬೋಲ್ಡ್ ಎಲ್ಲ ಮಾಡೋಣ. ಇದನ್ನ ಬೋಲ್ಡ್ ಮಾಡೋಣ, ಇದನ್ನ ಬೋಲ್ಡ್ ಮಾಡೋಣ, ಇದನ್ನ ಇಟಾಲಿಕ್ ಮಾಡೋಣ. ಅದೊಂದು ಲೆಟರ್ ಮಾತ್ರ, ಇದೊಂದು ಲೆಟರ್ ಮಾತ್ರ. ಇದನ್ನ ಅಂಡರ್ಲೈನ್ ಮಾಡೋಣ. ಸೊ ಎನ್ಸೈಕ್ಲೋಪೀಡಿಯಾ ಅನ್ನೋದು ಬೋಲ್ಡ್, ಇನ್ಫಾರ್ಮೇಶನ್ ಅನ್ನೋದು ಇಟಾಲಿಕ್, ನಾಲೆಡ್ಜ್ ಅನ್ನೋದು ಅಂಡರ್ಲೈನ್, ಆಯ್ತಾ. ಸೊ ಅದಕ್ಕೆ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡಬೇಕು. ನಾನು ಹೇಳಿದ್ದು Ctrl B, Ctrl I, Ctrl U, ಆಯ್ತಾ. ಆಮೇಲೆ ಇಲ್ಲೇನಾಗಿದೆ ಅಂತಂದ್ರೆ, ಇವಾಗ ನೋಡಿ, ಇದು ಒಂದು ಕಷ್ಟಕರವಾಗಿರೋ ವರ್ಡ್. ಅದರಲ್ಲೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಥವಾ ಇಂಗ್ಲಿಷ್ ಕಷ್ಟ ಅನ್ಸೋರ್ಗೆ ಇದು ತುಂಬಾ ಕಷ್ಟವಾಗಿರೋ ವರ್ಡ್. ಪ್ರೊನೌನ್ಸ್ ಮಾಡೋಕ್ಕೂ ಕಷ್ಟ, ಟೈಪ್ ಮಾಡೋಕ್ಕೂ ಕಷ್ಟ. ಒಂದ್ಸಲ ಬೇಕಾದ್ರೆ ಏನೋ ಕಷ್ಟಪಟ್ಟು ಟೈಪ್ ಮಾಡ್ಬೋದು. ಪದೇ ಪದೇ ಅದು ಬರ್ತಾ ಇದ್ರೆ ಈ ತರ ನೀವು ಪೇಜ್ ಗಟ್ಲೆ ಒಂದೊಂದ್ಸಲ ಇನ್ಫಾರ್ಮೇಶನ್ ಬರಿಬೇಕಾಗತ್ತೆ ಅಲ್ವಾ, ಟೈಪ್ ಮಾಡ್ಬೇಕಾಗತ್ತೆ. ಈ ವರ್ಡ್ ರಿಪೀಟ್ ಆಗ್ತಾನೆ ಇರುತ್ತೆ. ಅವಾಗ ನೀವೇನ್ ಮಾಡ್ಬೋದು, ಅದನ್ನ ಕಾಪಿ ಮಾಡಿ ಇಟ್ಕೋಬಹುದು, ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಅಲ್ವಾ. ತಿರ್ಗಾ ಟೈಪ್ ಮಾಡೋದ್ರ ಬದಲು NENCYCL ಅದು ಉದ್ದಾನೂ ಇದೆ. ಅದು ಅವಾಗ ಏನ್ ಮಾಡ್ಬೋದು, ನಾವು ಇದನ್ನ ಕಾಪಿ ಮಾಡ್ಕೊಂಡು ಇಟ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು. Ctrl C, ಒಂದ್ಸಲ Ctrl C ಮಾಡ್ಕೊಂಡ್ರೆ Ctrl V ಮಾಡ್ಕೊಂಡು ಹೋಗ್ಬೋದು, ಆಯ್ತಾ. ಮಾಡಿಟ್ಕೋಬಹುದು, ಅಥವಾ ಯಾವಾಗ ಬೇಕೋ ಅವಾಗ ಕಾಪಿ ಮಾಡಿನೂ ಪೇಸ್ಟ್ ಮಾಡ್ಬೋದು. ಇವಾಗ ಇಲ್ಲಿವರೆಗೂ ನೀವು ಟೈಪ್ ಮಾಡಿರ್ತೀರಾ ಅಲ್ವಾ, ವಾಟ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಅಂತ. ತಿರ್ಗಾ ಈ ವರ್ಡ್ ಬಂತು ನೆಕ್ಸ್ಟ್ ಲೈನ್ ಅಲ್ಲಿ. ಅವಾಗ ಏನ್ ಮಾಡ್ಬೋದು, ನೀವು ಮತ್ತೆ ಟೈಪ್ ಮಾಡೋದ್ರ ಬದಲು ಇದನ್ನ ಕಾಪಿ ಮಾಡಿ ಮೌಸ್ ಇಟ್ಕೊಂಡು ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಬೋದು, ಅಥವಾ Ctrl C ಬೇಗ ಆಗೋದಕ್ಕೆ Ctrl C ಮಾಡ್ಬಿಟ್ಟು ಇಲ್ಲಿ Ctrl V ಮಾಡ್ಬಿಟ್ಟು ಇದು ಮಾಮೂಲಿ ಟೈಪ್ ಮಾಡ್ಕೊಂಡು ಹೋಗೋದು. ಇಲ್ಲೇನಾಯ್ತು, ತಿರ್ಗಾ ಇಲ್ಲಿ ಬಂತು ಇನ್ಫಾರ್ಮೇಶನ್. ಇಲ್ಲೂ ಇನ್ಫಾರ್ಮೇಶನ್ ಇದೆ, ಇಲ್ಲೂ ಇನ್ಫಾರ್ಮೇಶನ್ ಇದೆ. ಇದನ್ನು ಅವಾಗ ಇದನ್ನ ಮಾತ್ರ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನಾಗುತ್ತೆ, ಕೆಲಸ ಸುಲಭ ಆಗುತ್ತೆ. ಸೊ ಅದನ್ನು ಮಾಡಿ. ಕಾಪಿ ಪೇಸ್ಟ್ಗೆ Ctrl C, Ctrl V ಯೂಸ್ ಮಾಡೋದು. ಆ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ, ಮತ್ತೆ ಇದನ್ನು ಯೂಸ್ ಮಾಡಿ. ಬೋಲ್ಡ್ಗೆ Ctrl B, Ctrl I, Ctrl U ಈ ತರ ಯೂಸ್ ಮಾಡಿ. ಇದು ಒಂಥರ ಕ್ವಶನ್ ಅಂತ ಅನ್ಕೊಳ್ಳಿ. ಫಸ್ಟ್ ಇದನ್ನ ನೀವು ಮಾಡ್ಬೇಕು, ಆಯ್ತಾ. ಇದು ಈ ತರ ಚೇಂಜ್ ಆಗ್ಬೇಕು ಆನ್ಸರ್. ನಾಳೆ ದಿವಸ ಇದನ್ನ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ನಿಮ್ ಪ್ರಾಜೆಕ್ಟ್ ಅಲ್ಲಿ ಏನೋ ಚೇಂಜ್, ಇದು ಸಿಂಪಲ್ ಆಗಿರೋ ಎಕ್ಸರ್ಸೈಸ್. ನಿಮ್ ಪ್ರಾಜೆಕ್ಟ್ ಅಲ್ಲಿ ನೀವು ಎಷ್ಟೋ
ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ ಮುಗಿಯೋವರೆಗೂ, ಪೇಜ್ ಗಟ್ಲೆ. ಇದು ಬರೀ ಒಂದೊಂದು ಲೈನ್ ಕೊಟ್ಟಿದ್ದೀನಿ ನಾನು ಅಷ್ಟೇನೆ, ಪೇಜ್ ಗಟ್ಲೆ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಈ ಕಾಪಿ ಮಾಡೋದು ಪೇಸ್ಟ್ ಮಾಡೋದೆಲ್ಲ ಬೇಗ ಬೇಗ ಮಾಡೋದು ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಈ ತರ ಎಕ್ಸರ್ಸೈಸ್ ಕೊಟ್ಬಿಟ್ಟು ನಾನು ಅಭ್ಯಾಸ ಮಾಡಿಸ್ತಾ ಇದ್ದೆ. ಕಾಪಿ ಮಾಡ್ಬೇಕು, ಪೇಸ್ಟ್ ಮಾಡ್ಬೇಕು, ಕಟ್ ಮಾಡ್ಬೇಕು, ಪೇಸ್ಟ್ ಮಾಡ್ಬೇಕು ಒಂದೊಂದ್ಸಲ. ಆಯ್ತಾ? ಸೊ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡ್ಬೇಕು. ಇವಾಗ ಇಲ್ಲೇನಾಗಿದೆ, ಇದು ಇವತ್ತು ಈ ತರ ಇತ್ತು, ಈ ತರ ಟೈಪ್ ಮಾಡಿ, ನಾಳೆ ಬಂದ್ಬಿಟ್ಟು ಹಿಂಗ್ ಮಾಡ್ಬೇಕು ಅಂತ ಏನೋ ಆಗತ್ತೆ ನಿಮ್ಗೆ, ಏನೋ ಒಂದು ಆ ತರ ಆಗತ್ತೆ ನಿಮ್ಗೆ, ನಿಮ್ ಪ್ರಾಜೆಕ್ಟ್ ಅಲ್ಲಿ ಚೇಂಜಸ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿರೋದ್ನ ಹಾಗೆ ಉಳಿಸ್ಕೋಬೇಕಲ್ವಾ. ಇಲ್ಲಿ ಎರಡನೇ ಲೈನ್ ಇದಿದೆ, ಎನ್ಸೈಕ್ಲೋಪೀಡಿಯಾ ಇಸ್ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಅಂತ. ಆ ಲೈನ್ ನ ಉಳಿಸ್ಕೋಬೇಕು ನೀವು. ಇದು ಇದೆ, ವಾಟ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಏನಾಗಿದೆ, ಮೇಲೆ ಕೆಳಗೆ ಆಗಿದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಕಟ್ ಮಾಡಿ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ಕೋಬೇಕಲ್ವಾ. ಇದ್ರ ಕೆಳಗಡೆ ಪೇಸ್ಟ್ ಮಾಡ್ಕೋಬೇಕು, ಇದನ್ನ ಇಲ್ಲಿಂದ ತೆಗೆದ್ಬಿಡ್ಬೇಕು, ಕಟ್ ಮಾಡ್ಕೋಬೇಕು, ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕು, ಕಂಟ್ರೋಲ್ ವಿ ಅಲ್ವಾ. ಇದು ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಖಾಲಿ ಆಗುತ್ತೆ, ಈ ಜಾಗದಲ್ಲಿ ಖಾಲಿ ಆಗುತ್ತೆ, ಏನು ಇರಲ್ಲ. ಇದನ್ನ ತೆಗೆದು ಇದ್ರ ಕೆಳಗಡೆ ಹಾಕೋಬಿಡ್ಬೇಕು. ಆಯ್ತಾ? ಇದನ್ನ ಕೆಳಗ್ ತಳ್ಕೋಬೇಕು ಅಲ್ವಾ. ಒಂದ್ ಲೈನ್ ಎಂಟರ್ ಕೊಟ್ರೆ ಇದು ಕೆಳಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಕಟ್ ಇದು ಪೇಸ್ಟ್ ಮಾಡ್ಕೋಬಹುದು ಆ ತರ. ಸೊ ಅಲ್ಲಿಗೆ ಏನಾಯ್ತು, ಕಾಪಿ ಮಾಡ್ತಾ ಇದ್ರಿ, ಇಲ್ಲಿ ಕಾಪಿ ಮಾಡ್ತಾ ಇದ್ರಿ, ಎನ್ಸೈಕ್ಲೋಪೀಡಿಯಾ ಬೇಕಂದ್ರೆ ಕಾಪಿ ಮಾಡ್ತಾ ಇದ್ರಿ, ಇಲ್ಲಿ ಕಟ್ ಮಾಡ್ತೀರಿ, ಎಲ್ಲ ಎರಡು ಕಡೆನೂ ಪೇಸ್ಟ್ ಯೂಸ್ ಮಾಡ್ತೀರಾ. ಸೊ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ, ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿ ಏನು ಕಟ್ ಅಂಡ್ ಪೇಸ್ಟ್, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಏನು ಕಾಪಿ ಅಂಡ್ ಪೇಸ್ಟ್. ಆ ತರ ಜ್ಞಾಪಕ ಇಟ್ಕೋಬೇಕು. ಸೊ 5 ಶಾರ್ಟ್ ಕಟ್ ಕೀಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಗೆ ಕಂಟ್ರೋಲ್ ಬಿ, ಕಂಟ್ರೋಲ್ ಐ, ಕಂಟ್ರೋಲ್ ಯು, ಮತ್ತೆ ಕಾಪಿ ಪೇಸ್ಟ್ ಗೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ, ಕಟ್ ಅಂಡ್ ಪೇಸ್ಟ್ ಗೆ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿ. ಇವನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ಲಿ ಅಂತ ಈ ತರ ಎಕ್ಸರ್ಸೈಸ್ ನ ಕೊಟ್ಟಿದ್ದೀನಿ. ಮಾಡಿ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡ್ಕೊಳ್ಳಿ, ಟೈಮ್ ಸೇವ್ ಆಗುತ್ತೆ ನಿಮಗೆ. ಇಲ್ಲಾಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ, ಮಾಮೂಲಿ ಅಂತಂದ್ರೆ ಇದನ್ನ ಒಂದ್ಸಲ ಟೈಪ್ ಮಾಡ್ತೀರಾ, ನಾಳೆ ಬಂದ್ಬಿಟ್ಟು ಕಂಟ್ರೋಲ್ ಏನ್ ಮಾಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಈ ತರ ಟೈಪ್ ಮಾಡೋ, ಅದು ಕಷ್ಟ ಅಲ್ವಾ. ಅದು ಅದರಲ್ಲೂ ಪೇಜ್ ಗಟ್ಲೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡ್ಕೋಬೇಕು. ಎಂಡ್ ಅಂತ ಕೊಡಿ, ಎಂಡ್ ಕೀ ಪ್ರೆಸ್ ಮಾಡಿ, ಎಂಟರ್ ಕೊಡಿ. ಈಗ ಅಷ್ಟೇ, ಬೇಗ ಬೇಗ ಎಂಟರ್ ಕೊಡಿ. ಕೆಳಗಡೆ ಹೋಗುತ್ತೆ. ಈಗ ಮಾಡಿ, ಕಾಪಿ ಆಯ್ತಾ? ಅದು ಮಾಡಿ ಕಾಪಿ ಮಾಡಿ, ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಆಯ್ತು ಅದು ಎನ್ಸೈಕ್ಲೋಪೀಡಿಯಾ ಮೇಲೆ. ಕಂಟ್ರೋಲ್ ಸಿ ಕಂಟ್ರೋಲ್ ಸಿ. ಈಗ ಇಲ್ಲಿ ಬನ್ನಿ, ಹಂಗ್ ಮಾಡಿದ್ರೆ ಆಗಲ್ಲ, ಅದು ಹೊಟ್ಟೋಗ್ಬೇಕದು, ಕ್ಲಿಯರ್ ಆಗ್ಬೇಕದು. ಅದು ಕ್ಲಿಯರ್ ಆಗ್ಬೇಕಂದ್ರೆ ಎಸ್ಕೇಪ್ ಕೊಟ್ರೆ ಕ್ಲಿಯರ್ ಆಗುತ್ತೆ. ಬೇಕಾದ್ರೆ ಎಸ್ಕೇಪ್ ಕೊಟ್ರೆ ಕ್ಲಿಯರ್ ಆಗುತ್ತೆ. ಎಸ್ಕೇಪ್ ಕ್ಲಿಯರ್ ಆಯ್ತು. ಎಂಡ್ ಹೋಗಿ, ಎಂಡ್ ಕೀ ಪ್ರೆಸ್ ಮಾಡಿ, ಎಂಟರ್. ಈಗ ಕಂಟ್ರೋಲ್ ವಿ ಬಂತಲ್ಲ. ಈಗ ಕಂಟಿನ್ಯೂ ಮಾಡಿ, ಟೈಪಿಂಗ್ ಕಂಟಿನ್ಯೂ ಮಾಡಿ, ಅಷ್ಟೇ ಕಂಟಿನ್ಯೂ ಮಾಡಿ. ಈಗ ಏನಿದೆ, 3ನೇ ಲೈನು ಅಬ್ಸರ್ವ್ ಮಾಡಿ, ತಿರ್ಗಾ ಅದು ಬಂದಿದೆ, ಇನ್ಫಾರ್ಮೇಶನ್ ಅನ್ನೋದು ಬಂದಿದೆ. ಅದು ಇನ್ಫಾರ್ಮೇಶನ್ ಅಲ್ಲಿ ಐ ಕ್ಯಾಪಿಟಲ್ ಆಗ್ಬೇಕು. ಮಾಡಿಲ್ಲ ನೀವು, ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಈಗ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಬೇಗ ಅದನ್ನ, ಇನ್ಫಾರ್ಮೇಶನ್ ಡಬಲ್ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ ಹೋಗ್ಬಿಟ್ಟು. ಮೌಸ್ ನಲ್ಲಿ ಯೂಸ್ ಮಾಡ್ಬೇಕು, ಕೀಬೋರ್ಡ್ ಅಲ್ಲಿ ಯೂಸ್ ಮಾಡ್ಬೇಕು, ಎಲ್ಲ ಗೊತ್ತಾಗ್ಬೇಕು. ಈಗ ಆ ಜಾಗಕ್ಕೆ ಬರ್ಬೇಕಂದ್ರೆ ಕ್ಲಿಯರ್ ಆಗ್ಬೇಕು. ಕೆಳಗಡೆ ಎಂಡ್ ಹೋದ್ರೆ ಕೊನೆಗೆ ಹೋಗುತ್ತೆ. ಎಂಟರ್ ಅಷ್ಟೇ. ಈಗ ಕಂಟ್ರೋಲ್ ವಿ
ಈಗ ಯಾಕಂದ್ರೆ ಕಾಪಿ ಆಗಿದೆಯಲ್ಲ ಕಂಟ್ರೋಲ್ ವಿ. ಹಾ ಅದೇ ಬಂದಿದೆ, ಮತ್ತೆ ನೀವು ಕಾಪಿ ಮಾಡಿಲ್ಲ ಅಲ್ಲಿ. ಕಂಟ್ರೋಲ್ ಝೆಡ್ ಬೇಡ ಅಂದ್ರೆ ಕಂಟ್ರೋಲ್ ಝೆಡ್. ಹಾ ಕಂಟ್ರೋಲ್ ಝೆಡ್ ಆಗ್ತಾ ಇಲ್ವಾ? ಹಾ ಆಯ್ತು. ಈಗ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡಿ, ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಸೆಲೆಕ್ಟ್ ಆದ್ಮೇಲೆ ಕಂಟ್ರೋಲ್ ಸಿ. ಈಗ ಕಂಟ್ರೋಲ್ ಸಿ ಮಾಡಿ. ಆಯ್ತಾ? ಈಗ ಅಲ್ಲಿ ಬನ್ನಿ, ಕೆಳಗಡೆ ಬನ್ನಿ, ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗೆ ಆಗತ್ತೆ. ಹಾ ಅಷ್ಟೇ. ಕಂಟ್ರೋಲ್ ವಿ. ಕಂಟ್ರೋಲ್ ಒಟ್ಟಿಗೆ ಮಾಡ್ಬೇಕದು, ಕಂಟ್ರೋಲ್ ಹಿಡ್ಕೊಂಡಿರ್ಬೇಕು. ಹಾ ಆಯ್ತಾ? ಈಗ ಕಂಟಿನ್ಯೂ ಮಾಡಿ ಟೈಪಿಂಗ್. ಇನ್ನೇನಿದೆ, ಈಸ್ ನಾಲೆಡ್ಜ್. ಫುಲ್ ಸ್ಟಾಪ್. ಈಗ ಕ್ವಶನ್ ರೆಡಿ ಆಯ್ತು, 3 ಲೈನ್ ಅಲ್ವಾ? ಆದ್ರೆ ಇನ್ನು ಮುಗುದಿಲ್ಲ. ಎನ್ಸೈಕ್ಲೋಪೀಡಿಯಾ ಅನ್ನೋದು ಬೋಲ್ಡ್ ಆಗ್ಬೇಕು. ಮಾಡಿ, ಬೋಲ್ಡ್ ಮಾಡ್ಬೇಕು ಆ ಲೈನಲ್ಲಿ ಮಾತ್ರ. ಹಾ ಡಬಲ್ ಕ್ಲಿಕ್, ಕಂಟ್ರೋಲ್ ಬಿ. ಅದು ಬೇಡ, ಕಂಟ್ರೋಲ್ ಝೆಡ್ ಮಾಡಿ. ಹಾ ವಾಪಸ್ ಬಂತು ಯಥಾಸ್ಥಿತಿಗೆ. ಕೀಬೋರ್ಡ್ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ. ಕಂಟ್ರೋಲ್ ಬಿ, ಬೋಲ್ಡ್ ಅಂದ್ರೆ ಕಂಟ್ರೋಲ್ ಬಿ. ಆಯ್ತಾ? ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡಿ. ಈಗ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಹಾ ಇಟಾಲಿಕ್ ಆಗ್ಬೇಕು. ಕಂಟ್ರೋಲ್ ಐ. ನಾಲೆಡ್ಜ್ ಅನ್ನೋದು ಅಂಡರ್ಲೈನ್ ಆಗ್ಬೇಕು. ಅಂಡರ್ಲೈನ್ ಅಂದ್ರೆ ಏನು? ಯು. ಕಂಟ್ರೋಲ್ ಯು. ಆಯ್ತು, ಕ್ವಶನ್ ರೆಡಿ ಆಯ್ತು, ಮೇಲುಗಡೆ ಭಾಗ ರೆಡಿ ಆಯ್ತು, ಬೋಲ್ಡ್ ಇಟಾಲಿಕ್ ಎಲ್ಲ ಆಯ್ತು. ಈಗ ಆನ್ಸರ್ ರೆಡಿ ಮಾಡ್ಬೇಕು. ಆನ್ಸರ್ ಏನಿದೆ? ಎನ್ಸೈಕ್ಲೋಪೀಡಿಯಾ ಇಸ್ ಎ ಕಲೆಕ್ಷನ್ ಆಫ್ ನಾಲೆಡ್ಜ್. ಅದು ಇರ್ಬೇಕು. ವಾಟ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಅದು 2ನೇ ಲೈನ್ ಆಗ್ಬೇಕು. ಅಂದ್ರೆ ಮೊದಲನೇ ಲೈನ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಮೊದಲನೇ ಲೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಡಬಲ್ ಕ್ಲಿಕ್ ಮಾಡಿ ಅಲ್ಲಿ. ಅಷ್ಟು ಬೇಕು ಅಂದ್ರೆ 2 ಸಲ ಮಾಡಿದ್ರೆ ಆಯ್ತು. ಡಬಲ್ ಕ್ಲಿಕ್ ಫಸ್ಟ್ ಒಂದ್ಸಲ ಮಾಡಿ, ಡಬಲ್ ಕ್ಲಿಕ್ ಮಾಡಿ ಒಂದ್ಸಲ ಯಾವ್ದ್ರ ಮೇಲಾದ್ರೂ ಮಾಡಿ. ಎನ್ಸೈಕ್ಲೋಪೀಡಿಯಾ ಮೇಲೆ ಒಂದ್ಸಲ ಮಾಡಿ ಡಬಲ್ ಕ್ಲಿಕ್, ಇನ್ನೊಂದ್ಸಲ ಮಾಡಿ ಡಬಲ್ ಕ್ಲಿಕ್. ಹಿಂಗೆ ನೋಡಿ, ಒಂದ್ಸಲ ಮಾಡಿದ್ರೆ ಇಷ್ಟ ಆಗತ್ತೆ. ಹಂಗೆ ಕಂಟಿನ್ಯೂಸ್, ಗ್ಯಾಪ್ ಕೊಡಬಾರ್ದು. ಗ್ಯಾಪ್ ಕೊಡ್ದಿರಾ ಕಂಟಿನ್ಯೂಸ್ ಮಾಡಿದ್ರೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಡೀ ಲೈನ್ ಸೆಲೆಕ್ಟ್ ಆಗುತ್ತೆ. ನೀವೊಂದ್ಸಲ ಎಸ್ಕೇಪ್ ಕೊಡಿ. ನೀವೇ ಮಾಡಿ. ಈಗ ಎಸ್ಕೇಪ್ ಕೊಟ್ರೆ ಹೋಗುತ್ತದು. ಹೋಗ್ತಾ ಇಲ್ವಾ? ಅಲ್ಲೆಲ್ಲಾದ್ರೂ ಕ್ಲಿಕ್ ಮಾಡಿ, ಖಾಲಿ ಜಾಗದಲ್ಲಿ ಕ್ಲಿಕ್. ಹೋಯ್ತಲ್ಲ. ಈಗ ಡಬಲ್ ಕ್ಲಿಕ್ ಮಾಡಿ, ಹಂಗೆ ಬೇಗ ಮಾಡ್ಬೇಕು, ಅವಾಗ ಫುಲ್ ಸೆಲೆಕ್ಟ್ ಆಗುತ್ತೆ. ಇದು ಏನಾಗ್ಬೇಕು? ಅಲ್ಲಿ ಇರಬಾರ್ದು ಅಂದ್ರೆ ಏನು? ಕಂಟ್ರೋಲ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇರಬಾರ್ದು ಅಂದ್ರೆ ಕಟ್ಗೆ ಕತ್ರಿ ಸಿಂಬಲ್ ಎಕ್ಸ್. ಎಕ್ಸ್ ಹೋಯ್ತು. ಈಗ ಏನಾಗ್ಬೇಕು? ಮಧ್ಯದಲ್ಲಿ ಬರ್ಬೇಕು ಅದು. ಅಂದ್ರೆ ಇನ್ಫಾರ್ಮೇಶನ್ ಕೊನೆಗೆ ಹೋಗ್ಬಿಡಿ. ಎಂಡ್ ಕೀ. ಹಾ ಎಂಟರ್ ಕೊಡಿ. ಈಗ ಎಂಟರ್ ಕೊಡಿ. ಹಾ ಈಗ ಕಂಟ್ರೋಲ್ ವಿ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ವಿ. ಡಿಲೀಟ್ ಕೊಡಿ, ಅದು ಎಕ್ಸ್ಟ್ರಾ ಲೈನ್ ಬಂದ್ಬಿಡ್ತು, ಡಿಲೀಟ್ ಕೊಡಿ. ಆಯ್ತಾ? ಆಮೇಲೆ ಇನ್ನೇನಿದೆ ನಮ್ದು ಆನ್ಸರ್ ಏನಿದೆ? ಫಸ್ಟ್ 2 ಲೈನ್ ಹೊರೋಯ್ತು. ಫಸ್ಟ್ 2 ಲೈನ್ ಎನ್ಸೈಕ್ಲೋಪೀಡಿಯಾ ಇಸ್ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ವಾಟ್ ಈಸ್ ಎನ್ಸೈಕ್ಲೋಪೀಡಿಯಾ? ಅವೆರಡು ಲೈನ್ ಹೊರೋಯ್ತು. ಆದ್ರೆ 3ನೇ ಲೈನ್ ಅಲ್ಲಿ ವಾಟ್ ಈಸ್ ಇನ್ಫಾರ್ಮೇಶನ್ ಬರ್ಬೇಕು. ವಾಟ್ ಈಸ್ ಇನ್ಫಾರ್ಮೇಶನ್ ಅಂತ ಬರ್ಬೇಕು. ಅಂದ್ರೆ ಚೇಂಜ್ ಮಾಡ್ಬೇಕು ನಾವು. ನೀವು ಬರೀ ಟೈಪ್ ಮಾಡ್ತೀರಾ, ಅಲ್ಲಿರೋದ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದು ನೋಡಿ, ಟೈಪ್ ಮಾಡ್ದಿರಾ ಇವಾಗ ಏನ್ ಮಾಡಿ ಗೊತ್ತಾ? ನಾಲೆಡ್ಜ್ಗೆ ಹೋಗಿ, ಕೊನೆಗೆ ಹೋಗ್ಬಿಡಿ. ನಾಲೆಡ್ಜ್ ಆ ಲೈನ್ ಅಲ್ಲಿ 3ನೇ ಲೈನ್ ಅಲ್ಲಿ ಕೊನೆಗೆ ಹೋಗಿ ಎಂಡ್ ಕೊಡಿ. ಕೊನೆಗೆ ಹೋಗಿ ಎಂಟರ್ ಕೀ ಕೊಡಿ. ಒಂದ್ 4ನೇ ಲೈನ್ ಸೃಷ್ಟಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಏನಾಗ್ಬೇಕು ಅಂತಂದ್ರೆ
ನಮ್ಗೆ ವಾಟ್ ಈಸ್ ಇನ್ಫಾರ್ಮೇಶನ್ ಬರ್ಬೇಕು. ನಾವೇನು ಟೈಪ್ ಮಾಡೋದ್ ಬೇಡ, ಹೊಸದಾಗಿ ಅಲ್ಲಿರೋದನ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ, 2ನೇ ಲೈನ್ ಏನಿದೆ, ವಾಟ್ ಈಸ್ ಇದೆ. 3ನೇ ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಅಲ್ವಾ, ಇನ್ಫಾರ್ಮೇಶನ್ ಇದೆ, ಅವನ್ನ ಯೂಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು ಇಲ್ಲಿ ಸಿಂಪಲ್ ಆಗಿರೋದನ್ನ ಕೊಟ್ಟಿದ್ದೀನಿ. ಮುಂದೆ ನಿಮ್ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಪ್ಯಾರಾಗ್ರಾಫ್ ಗಟ್ಲೆ, ಪೇಜ್ ಗಟ್ಲೆ, ಅಲ್ಲೂ ಇರ್ಬೇಕು ಇಲ್ಲೂ ಇರ್ಬೇಕು, ಆ ತರ ಎಲ್ಲ ಬರುತ್ತೆ. ಅದಕ್ಕೆ ಅವಾಗ ನಾವು ಎಲ್ಲ ಟೈಪ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಇಲ್ಲಿ ನೀವು ಬೇಕಾದ್ರೆ ಮಾಡ್ಬಿಡ್ಬೋದು, ಇವೆಲ್ಲ ಯಾಕಪ್ಪ ತಲೆನೋವು, ಶಾರ್ಟ್ ಕಟ್ ಕೀ ಎಲ್ಲ ಇನ್ನೊಂದ್ಸಲ ಟೈಪ್ ಮಾಡ್ಬಿಡೋಣ ಅಂತ 3 ಹೊರಡ್ತಾನೆ ಅಂತ ಮಾಡ್ತೀರಾ. ಆದ್ರೆ ಅದು ಬೇಡ ಅಂತ ನಿಮ್ಗೆ ಗೊತ್ತಾಗ್ಲಿ ಯೂಸ್ ಮಾಡ್ಕೊಳ್ಳೋದು. ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡ್ಕೊಂಡು ಕೆಲಸ ಸುಲಭ ಮಾಡ್ಕೊಳ್ಳೋದು. ವಾಟ್ ಈಸ್ ನ ಮೇಲ್ಗಡೆ 2ನೇ ಲೈನ್ ತಗೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲೂ ಇರ್ಬೇಕು, ಅದು ಅಲ್ಲೂ ಇರ್ಬೇಕು ಅಂದ್ರೆ ಏನು, ಕಾಪಿ ಪೇಸ್ಟ್. ಹಾ, ಅಂದ್ರೆ ವಾಟ್ ಈಸ್ ಅನ್ನೋದನ್ನ ಮಾತ್ರ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ ಸಿ, ಶಾರ್ಟ್ ಕಟ್ ಯೂಸ್ ಮಾಡಿ. ಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತಾನು ಕೊಡ್ಬೋದು, ಆದ್ರೆ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ. ಕಂಟ್ರೋಲ್ ಸಿ ಮಾಡಿದೀರಾ. ಈಗ 4ನೇ ಲೈನ್ ಬನ್ನಿ. 4 ಲೈನ್ ಇದೆ, ಕ್ಲಿಕ್ ಮಾಡಿ, ಅಲ್ಲಿ ಬರ್ಬೋದು. 4ನೇ ಲೈನ್ ಬಂದ್ಬಿಟ್ಟು ಒಂದ್ಸಲ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್, ಹಾ ಬಂತು, ಆಯ್ತಾ. ಈಗ ಕಂಟ್ರೋಲ್ ವಿ ಮಾಡಿ, ಹಾ ನೋಡಿ ವಾಟ್ ಈಸ್ ಬಂತು. ಈಗ ಇನ್ನೊಂದ್ ಏನ್ ಬೇಕು ನಮ್ಗೆ, ಇನ್ಫಾರ್ಮೇಶನ್. ಆ ಲೈನ್ ಇಂದ ತಗೊಳ್ಳಿ, 3ನೇ ಲೈನ್ ಇಂದ. ಬೇಡ, ಫುಲ್ ಬೇಡ, ಒಂದ್ಸಲ ಡಬಲ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇವಾಗ ಕಂಟ್ರೋಲ್ ಸಿ, ಮತ್ತೆ ಕಂಟ್ರೋಲ್ ಸಿ. ಒಂದೇ ಕಂಟ್ರೋಲ್ ಕೀ ಹಿಡ್ಕೊಂಡು ಕಂಟ್ರೋಲ್ ಝೆಡ್ ಮಾಡಿ, ಇವೆಲ್ಲ ಗೊತ್ತಾಗ್ಬೇಕು ನಿಮ್ಗೆ. ವಾಪಸ್ ಬಂತು ಯಥಾಸ್ಥಿತಿಗೆ. ಈಗ ನೀವು ಈ ಶಾರ್ಟ್ ಕಟ್ ಕೀ ಯೂಸ್ ಮಾಡ್ಬೇಕಾದ್ರೆ ಒಂದ್ ಜ್ಞಾಪಕ ಇಟ್ಕೋಬೇಕು, ನೀವು ಕಂಟ್ರೋಲ್ ಹಿಡಿದು ಇಟ್ಕೊಂಡಿರ್ಬೇಕು. ನಿಮ್ ಕೆಲಸ ಮುಗಿದ್ಮೇಲೆ ಬಿಡಿ ಕಂಟ್ರೋಲ್ನ, ಆತರ ಹಿಡಿದು ಇಟ್ಕೊಂಡಿರ್ಬೇಕು ಕಂಟ್ರೋಲ್ ಕೀನ. ಈಗ ಕಂಟ್ರೋಲ್ ಸಿ, ಸಿ ಒಂದ್ಸಲ ಕ್ಲಿಕ್ ಮಾಡಿ, ಈಗ ಬಿಟ್ಬಿಡಿ ಕಂಟ್ರೋಲ್ ಕೀನ. ಈಗ ವಾಟ್ ಈಸ್ ಅಲ್ಲಿಗೆ ಬನ್ನಿ, ವಾಟ್ ಈಸ್ 4ನೇ ಲೈನ್ಗೆ, 4ನೇ ಲೈನ್ ಬನ್ನಿ. 4ನೇ ಲೈನ್ ಕ್ಲಿಕ್ ಮಾಡಿ ಮೌಸ್ ಹಿಡ್ಕೊಂಡು, ಅಲ್ಲಿಗೆ ಬಂತು. ಈಗ ಕಂಟ್ರೋಲ್ ವಿ, ಕಂಟ್ರೋಲ್ ಹಿಡ್ಕೊಂಡು ಮಾಡಿದ್ಕೆ ನೋಡಿ ಬಂತು. ಕಂಟ್ರೋಲ್ ವಿ ಮಾಡಿದ್ಕೆ ವಾಟ್ ಈಸ್ ಇನ್ಫಾರ್ಮೇಶನ್ ಬಂತು. ನಮ್ದು ಆನ್ಸರ್ ಏನಿದೆ ಅಲ್ಲಿ, ಫಸ್ಟ್ ಲೈನ್ ಸರಿಗಿದೆ, ಸೆಕೆಂಡ್ ಲೈನು ಅದು ಸರಿಗಿದೆ, ವಾಟ್ ಈಸ್ ಎನ್ ಎನ್ಸೈಕ್ಲೋಪೀಡಿಯಾ. 3ನೇ ಲೈನು ಇನ್ಫಾರ್ಮೇಶನ್ ಈಸ್ ನಾಲೆಡ್ಜ್, ಅದು ಬೇಡ. ಯಾಕಂದ್ರೆ ನಾವು ಬೇರೆ ಲೈನ್ ಮಾಡಿದೀವಿ ವಾಟ್ ಈಸ್ ಇನ್ಫಾರ್ಮೇಶನ್ ಅಂತ. ಅಲ್ಲಿಗೆ ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಆಯ್ತು. ಸೆಲೆಕ್ಟ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಏನು, ಆ ತರನು ಮಾಡ್ಬೋದು. ಡಿಲೀಟ್ ಬಟನ್ ಹೋಯ್ತು, ಆನ್ಸರ್ ಬಂತು ನಮ್ಗೆ. ಆ ತರ ಇದ್ದಿದ್ ಪ್ರಾಜೆಕ್ಟ್ ಈ ತರ ಆಯ್ತು ಅಂತ. ನಿಮ್ ಪ್ರಾಜೆಕ್ಟ್ ನಾಳೆ ದಿವಸ ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ, ದಿನ ಪೇಜ್ ಗಟ್ಲೆ. ಅದನ್ನೇ ನಾನು ಕಲಿಸ್ತಾ ಇದ್ದೀನಿ, ಹೇಗೆ ಮಾಡ್ಕೊಳ್ಳೋದು. ಮತ್ತೆ ಟೈಪ್ ಮಾಡ್ದಿರಾ ಇರೋದನ್ನೇ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋದು ಹೇಳ್ತಾರೆ ನಿಮ್ಗೆ. ನಾಳೆ ದಿವಸ ಅಲ್ಲ 8ನೇ ಪೇಜ್ ಅಲ್ಲಿ ಇರೋದು ನಮ್ಗೆ 1ನೇ ಪೇಜ್ ಅಲ್ಲಿ ಬೇಕು ಅಂತ ಹೇಳ್ತಾರೆ, ಅಥವಾ 28ನೇ ಪೇಜ್ ಅಲ್ಲಿ ಇರೋದು 35ನೇ ಪೇಜ್ ಅಲ್ಲೂ ಬೇಕು, ಅಲ್ಲೂ ಬೇಕು, ಇಲ್ಲೂ ಬೇಕು ಅಂತಾರೆ. ಅವಾಗ ಏನೋ ಕಾಪಿ ಪೇಸ್ಟ್. ಒಂದೊಂದ್ಸಲ ಏನ್ ಹೇಳ್ತಾರೆ, 3ನೇ ಪೇಜ್ ಅಲ್ಲಿ ಅಲ್ಲಿ ಬೇಡ ನಮ್ಗೆ, 7ನೇ ಪೇಜ್ಗೆ ಅದಕ್ಕೆ ಪೇಸ್ಟ್ ಆಗ್ಬೇಕು, ಅಲ್ಲಿ ಬೇಡ ಇನ್ನೊಂದ್ ಕಡೆ ಹಾಕಿ ಅಂತ ಹೇಳ್ತಾರೆ. ಅವಾಗ ನಾವು ಕಟ್ ಅಂಡ್ ಪೇಸ್ಟ್ ಮಾಡ್ಬೇಕು, ಯಾವಾಗ ಏನೇನು ಅಂತ. ಯಾಕಂದ್ರೆ ನಾವೆಲ್ಲ ಮತ್ತೆ ಟೈಪ್ ಮಾಡಕ್ ಆಗಲ್ಲ. ಬೇಡ ಅಂತಂದ್ರೆ ಡಿಲೀಟ್, ಇಲ್ಲಿ ಎಲ್ಲ ಯೂಸ್ ಮಾಡ್ಕೊಬೇಕು. ಡಿಲೀಟ್ ಬಟನ್ನು, ಎಂಡ್ ಬಟನ್ನು, ಹೋಮು, ಲೈನ್ ಸ್ಟಾರ್ಟಿಂಗ್ ಬರೋದಕ್ಕೆ ಹೋಮು, ಬೇಗ ಓಡಾಡೋದಕ್ಕೆ ಪೇಜ್ ಅಪ್ ಪೇಜ್ ಡೌನು ಅಲ್ವಾ. ಲೈನ್ ಎಂಡ್ ಬೇಡ ಅಂತಂದ್ರೆ ಡಿಲೀಟ್ ಮಾಡಕ್ ಡಿಲೀಟ್ ಬಟನ್ನು, ಹಿಂದಕ್ಕೆ ಹೋಗಕ್ಕೆ ಬ್ಯಾಕ್ ಸ್ಪೇಸ್. ಇವೆಲ್ಲ ಕೀಗಳು ಜ್ಞಾಪಕ ಇರ್ಬೇಕು ನಿಮ್ಗೆ. ಟ್ಯಾಬ್ ಕೀ, ಟ್ಯಾಬ್, ಆಲ್ಟ್ ಟ್ಯಾಬ್ಗೆ ಮತ್ತೆ ಕಂಟ್ರೋಲ್. ಆಮೇಲೆ ಇವು ಇನ್ ಮೇಲೆ ಜ್ಞಾಪಕ ಇರ್ಬೇಕು ನಿಮ್ಗೆ. ಕಾಪಿ ಪೇಸ್ಟ್ಗೆ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಟ್ ಅಂಡ್ ಪೇಸ್ಟ್ಗೆ ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ. ಯಾವಾಗ ಕಟ್ ಅಂಡ್ ಪೇಸ್ಟ್, ಯಾವಾಗ ಕಾಪಿ ಅಂಡ್ ಪೇಸ್ಟ್ ಅದು ಗೊತ್ತಿರ್ಬೇಕು ನಿಮ್ಗೆ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ವಾ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಾಪಿ ಪೇಸ್ಟ್. ಕಾಪಿ ಸಿಗೆ ಕಾಪಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಪೇಸ್ಟ್ಗೆ ಯಾವಾಗ್ಲೂ ವಿನೇ. ವಿ ಈ ತರ ಇದ್ರೆ ಏನು ಅಂತಂದ್ರೆ ಅಲ್ಲಿ ಹೋಯ್ತು ಅಂತ, ವಿ ಹೋಯ್ತು ಪೇಸ್ಟ್ ಮಾಡಿದ್ವಿ ನಾವು ಅಂತ ಈ ಸಿಂಬಲ್. ಕಂಟ್ರೋಲ್ ಎಕ್ಸ್ ಅಂದ್ರೆ ಕ್ಯಾನ್ಸಲ್, ಎಕ್ಸ್ ಅಂದ್ರೆ ಕ್ಯಾನ್ಸಲ್ ಅಲ್ವಾ, ಅಲ್ಲಿ ಇರಬಾರ್ದು, ಕಟ್ ಮಾಡಿ ನಾವು ಪೇಸ್ಟ್ ಮಾಡ್ತೀವಿ. ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಾಪಿ ಪೇಸ್ಟ್. ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಜೋಡಿಗಳು ಯಾವಾಗ್ಲೂ ಜೋಡಿ. ಕಾಪಿ ಮಾಡಿದ್ಮೇಲೆ ಇನ್ನೆಲ್ಲ ನಾವು ಪೇಸ್ಟ್ ಮಾಡ್ಬೇಕು, ವೇಸ್ಟ್ ಆಗೋಗುತ್ತೆ ಅದು ಅಲ್ವಾ.
ಹಾ ಕಟ್ ಮಾಡಿದಾಗ ಇನ್ನೊಂದ್ ಕಡೆ ಎಲ್ಲಾದ್ರೂ ಪೇಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಬಿ, ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ. ಆಮೇಲೆ ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ಗೆ BIU ಆ ತರ ಜ್ಞಾಪಕ ಇಟ್ಕೋಬಹುದು ನೀವು. ಯಾವಾಗ ಬೋಲ್ಡ್ ಬೇಕೋ ಅವಾಗ ಬೋಲ್ಡ್ ಮಾಡ್ಕೋಬಹುದು, ಕಂಟ್ರೋಲ್ ಬಿ. ಯಾವಾಗ ಇಟಾಲಿಕ್ ಬೇಕೋ ಅವಾಗ ಇಟಾಲಿಕ್ ಅಂದ್ರೆ ಸೊಟ್ಟ, ಬಿ ಬೋಲ್ಡ್ ಅಂತಂದ್ರೆ ಡಾರ್ಕ್. ಆ ತರ ನಿಮ್ಗೆ ಯಾವಾಗ ಬೇಕು. ಅಂಡರ್ಲೈನ್ ಅಂದ್ರೆ ಯು. ಅಂಡರ್ಲೈನ್ ಅನ್ನೋ ವರ್ಡ್ ನಾವು ಯೂಸ್ ಮಾಡ್ತಾನೆ ಇರ್ತೀವಲ್ವಾ ಇಂಗ್ಲಿಷ್ ಅಲ್ಲಿ, ಅಂಡರ್ಲೈನ್ ಮಾಡೋದಕ್ಕೆ ಯು. ಸೊ ಈ ಐದು ಅಂದ್ರೆ 6 ಅಲ್ವಾ. ಕಾಪಿ, ಕಟ್, ಪೇಸ್ಟ್, CXV ಅಲ್ವಾ. ಎಲ್ಲಿದೆ ಅದು ನಿಮ್ದು? ತೆಗೀರಿ ಶಾರ್ಟ್ ಕಟ್ ಕೀಗಳು. ಇನ್ನೊಂದ್ಸಲ ಇದು ಮಾಡ್ಕೊಳ್ಳೋಣ. ನೋಡಿ, CVX, ಕಾಪಿ, ಪೇಸ್ಟ್, ಕಟ್. ಆಯ್ತಾ? ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ. ಕಂಟ್ರೋಲ್ ಎ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಕಂಟ್ರೋಲ್ Z ಕೊನೆಯಲ್ಲಿದೆ ಅಂದ್ರೆ ನಮಗ್ ಬೇಡ. ಕಂಟ್ರೋಲ್ Z, ಕಂಟ್ರೋಲ್ Y. ಆಲ್ಟ್ ಟ್ಯಾಬ್ 2-3 ವಿಂಡೋ ಇದ್ರೆ ಇದು ಮಾಡೋದಕ್ಕೆ. ಆಯ್ತಾ? ಇದು BIU, ಯು ಜ್ಞಾಪಕ ಇರುತ್ತೆ ಸಿಂಪಲ್ ಆಗಿ. ಕಂಟ್ರೋಲ್ ಬಿ, ಕಂಟ್ರೋಲ್ ಐ, ಕಂಟ್ರೋಲ್ ಯು. ಇವನ್ನ ಇನ್ನು ಯೂಸ್ ಮಾಡ್ತಾ ನಿಮ್ಗೆ ತಲೆ ಒಳಗ್ ಬಂದ್ಬಿಡುತ್ತೆ. ನೀವೇನ್ ಜ್ಞಾಪಕ ಇಟ್ಕೊಳಕ್ ಬೇಕಾಗಿಲ್ಲ. ಆಯ್ತಾ? ಇಲ್ಲಿ ಎಷ್ಟಿದೆ ಟೋಟಲ್? 1, 2, 6, 10. ನೋಡಿ, ಇವು ಬೇಸಿಕ್ ಶಾರ್ಟ್ ಕಟ್ ಕೀಸ್ ಅಂತ ನೀವು ಜ್ಞಾಪಕ ಇಟ್ಕೋಬಹುದು. ಇವು 10 ಬೇಸಿಕ್. ಇನ್ಮೇಲೆ ಏನಿದೆ ಇವು ಒಂಥರ ಎಲ್ರಿಗೂ ಬೇಕಾಗಿರುವಂತ, ಸಾಮಾನ್ಯವಾಗಿ ಎಲ್ಲಾರು ಅವಾಗವಾಗ ಯೂಸ್ ಮಾಡುವಂತ ಶಾರ್ಟ್ ಕಟ್ ಕೀಸ್. ಈ 10 ಶಾರ್ಟ್ ಕಟ್ ಕೀಸ್ ಇವನ್ನ ನೀವು ಜ್ಞಾಪಕ ಇಟ್ಕೋಬೇಕು, ಯೂಸ್ ಮಾಡ್ತಾ ಇರ್ಬೇಕು, ಉಪಯೋಗಿಸ್ಕೋಬೇಕು. ಇವನ್ನ ನಮ್ಗೆ ಕೆಲಸ ಸುಲಭ ಆಗುತ್ತೆ. ಆಯ್ತಾ? ಇನ್ನೇನಾದ್ರೂ ಬಂತು ಅಂತಂದ್ರೆ ಎಕ್ಸ್ಟ್ರಾ ಇನ್ನೊಂದ್ ಸ್ವಲ್ಪ ಸೇರ್ಸ್ಕೊಂಡು ಹೋಗ್ತೀನಿ ನಾನು ಮುಂದೆ ಹೋಗ್ತಾ. ಆದಷ್ಟು ಇವನೇ ಯೂಸ್ ಮಾಡೋದು. ಮುಂದೆ ಇನ್ನೇನಾದ್ರೂ ಬಂತು ಅಂತಂದ್ರೆ ಅವನ ಇದಕ್ಕೆ ಸೇರಿಸ್ತೀನಿ, ನೀವು ಆಡ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ? ಆದ್ರೆ ಇವನ್ನ ಮಾತ್ರ ಇನ್ಮೇಲೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಯಾವ್ದು ಅಂತ ಗೊತ್ತಿರ್ಬೇಕು. ಆಯ್ತಾ? ಓಕೆ, ಇದು ಇನ್ನೊಂದು ಎಕ್ಸರ್ಸೈಸು. ಮೇಲ್ಗಡೆ ಇರೋದು ಕ್ವಶನ್, ಕೆಳಗಡೆ ಇರೋದು ಆನ್ಸರ್. ಸೊ ಇಲ್ಲೇನಾಗಿದೆ? ಸಂಡೇ ಇಸ್ ಹಾಲಿಡೇ, ಮಂಡೇ ಇಸ್ ಅ ವರ್ಕಿಂಗ್ ಡೇ, ಟುಮಾರೋ ವಿ ವಿಲ್ ಮೀಟ್. ಟುಮಾರೋ ಇಸ್, ಅದು ಆನ್ಸರ್. ಇದು ಕೆಳಗಡೆ ಇರೋದು ಟುಮಾರೋ ಇಸ್ ಮಂಡೇ, ಟುಮಾರೋ ಇಸ್ ಅ ವರ್ಕಿಂಗ್ ಡೇ, ಟುಡೇ ಇಸ್ ಹಾಲಿಡೇ. ಆದಷ್ಟು ಇರೋದನ್ನ ಯೂಸ್ ಮಾಡ್ಕೋಬೇಕು. ಇವಾಗ ಹಾಲಿಡೇ ಅನ್ನೋದು ಇಲ್ಲೇ ಇದೆ, ಸೊ ಅದನ್ನ ಟೈಪ್ ಮಾಡೋದು ಬೇಡ. ಕಾಪಿ ಪೇಸ್ಟ್, ಕಟ್ ಅಂಡ್ ಪೇಸ್ಟ್ ಏನಾದ್ರು ಮಾಡ್ಕೊಳ್ಳಂಗೆ. ಆಯ್ತಾ? ಇದೊಂದು ಎಕ್ಸರ್ಸೈಸ್ ಮಾಡಿ. ಬೇಕಾದ್ರೆ ಇದಕ್ಕೆ ಬೋಲ್ಡ್, ಇಟಾಲಿಕ್ ಯಾವ್ದು ಸೇರಿಸ್ಕೊಳ್ಳೋಣ. ಇದು ಬೇಕಾದ್ರೆ ಬೋಲ್ಡ್ ಆಗ್ಲಿ, ಇದು ಬೇಕಾದ್ರೆ ಇಟಾಲಿಕ್ ಆಗ್ಲಿ, ಇದು ಬೇಕಾದ್ರೆ ಅಂಡರ್ಲೈನ್ ಆಗ್ಲಿ. ಇದನ್ನ ಮಾಡಿ. ಅದು ಮೊದಲನೇದು ಸೇವ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ. ನಿನ್ನೆ ವರ್ಡ್ ನೋಡಿದ್ದಾಯ್ತು, ಇವತ್ತು ಎಕ್ಸೆಲ್ ಓಪನ್ ಮಾಡಿ. ಅಲ್ಲಿ ಸರ್ಚ್ ಅಲ್ಲಿ ನೋಟ್ ಪ್ಯಾಡು, ವರ್ಡ್ ಪ್ಯಾಡು, ವರ್ಡ್ ಅದು ಓಪನ್ ಮಾಡ್ದಂಗೆ ಎಕ್ಸೆಲ್ ಅಂತ ಕೊಟ್ಟರೆ ಅಲ್ಲಿರುತ್ತೆ, ಓಪನ್ ಮಾಡ್ಬೋದು. ಮೇಲೆ ಬಂದಿದೆ. ಇದು ಒಂದು ಅಪ್ಲಿಕೇಶನ್ ಎಕ್ಸೆಲ್. MS ಆಫೀಸ್ ಅಲ್ಲಿ ಇರುವಂತ ಎರಡನೇ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಮೊದಲನೇದು ವರ್ಡ್, ಎರಡನೇದು ಎಕ್ಸೆಲ್. ನೀವು ವರ್ಡ್ ನ ನೋಡಿದಾಗ ಹೇಗಿತ್ತು? ಸುಮ್ಮನೆ ಪ್ಲೈನ್ ಆಗಿ ಒಂದು ಪೇಜ್ ತರ ಇತ್ತು. ಸೊ ಆ ತರ ಕಂಟಿನ್ಯೂಸ್ ಆಗಿ ಪೇಜು ಈ ತರ ಹೋಗ್ತಾ ಇತ್ತು ಅಲ್ವಾ? ಇಲ್ಲೆಲ್ಲ ಪ್ಲೈನ್ ಟೆಕ್ಸ್ಟ್ ಇತ್ತು, ಅದು ಫಾರ್ಮ್ಯಾಟ್ ಆಗಿತ್ತು. ಟೆಕ್ಸ್ಟ್ ಅನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ವರ್ಡ್ ನ ಯೂಸ್ ಮಾಡ್ತೀವಿ. ಫಾರ್ಮ್ಯಾಟ್ ಮಾಡೋದು, ಅಲೈನ್ ಮಾಡೋದು, ಸ್ಟೈಲ್ ಕೊಡೋದು, ಅದಕ್ಕೆ ಈ ತರ ಟೆಕ್ಸ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ. ಇನ್ನು ಎಕ್ಸೆಲ್ ಬಂದ್ರೆ ಅಲ್ಲಿ ನಮ್ಗೆ ಪೇಜ್ ಬದಲು ಶೀಟ್ ಸಿಗುತ್ತೆ. ಇದನ್ನ ನಾವು ವರ್ಡ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಇದನ್ನ ಎಕ್ಸೆಲ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ.
ಇಲ್ಲಿ ಪೇಜ್, ಇಲ್ಲಿ ಶೀಟ್ಗಳು ಈ ತರ ಒಂದ್ರ ಪಕ್ಕ ಈ ತರ ಇರುತ್ತೆ. ಸೊ ಶೀಟ್ಗಳಿಗೆ ನ್ಯಾವಿಗೇಟ್ ಮಾಡ್ಬೋದು. ಓಪನ್ ಮಾಡಿ ಒಂದು ನ್ಯೂ ಅಂತ ಕೊಡಿ. ಬ್ಲಾಂಕ್ ವರ್ಕ್ ಬುಕ್. ಸೊ ಎಕ್ಸೆಲ್ ಡಾಕ್ಯುಮೆಂಟ್ಗೆ ಇನ್ನೊಂದು ಹೆಸರು ವರ್ಕ್ ಬುಕ್ ಅಂತ. ಇದು ವರ್ಡ್ ಡಾಕ್ಯುಮೆಂಟ್, ಇದು ವರ್ಕ್ ಬುಕ್ ಅಂತ. ಇಲ್ಲಿ ನಮ್ಗೆ ಶೀಟ್ ಇದೆ, ಅದು ನೋಡಿ ಶೀಟ್ 1 ಅಂತ ಇದೆ. ಬೇಕಾದ್ರೆ ಇನ್ನೊಂದು ಶೀಟ್ ಆಡ್ ಮಾಡ್ಕೊಂಬೋದು. ಪ್ಲಸ್ ಅಂತ ಇದೆ ನೋಡಿ ಸಿಂಬಲ್ ಪಕ್ಕದಲ್ಲಿ, ಅಲ್ಲೇ ಶೀಟ್ 2, ಶೀಟ್ 3 ಆತರ. ಮತ್ತೆ ಅದಕ್ಕೆ ಹೆಸರು ಕೊಡ್ಬೋದು. ಶೀಟ್ 1 ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ಹೆಸರು ಕೊಡ್ಬೋದು ನೀವು. ಬೇರೆ ಏನಾದ್ರು ಒಂದು ಕೊಡಿ. ಮೇನ್ ಶೀಟ್ ಅಂತ ಕೊಡಿ. ಅದಕ್ಕೆ ಸೆಕೆಂಡ್ರಿ ಶೀಟ್ ಅಂತ ಏನಾದ್ರು ಕೊಡಿ ಹೆಸರು. ಸೆಕೆಂಡ್ರಿ ಅಂತ ಕೊಡಿ ಸಾಕು. ಸೊ ಈ ತರ ನಾವು ಶೀಟ್ ಕೊಡ್ಬೋದು. ಮತ್ತೆ ಮೈನ್ ಶೀಟ್ ಹೋಗಿ ಯಾವ ಶೀಟ್ ಬೇಕಾದ್ರೂ ಆತರ ಹೋಗ್ಬೋದು. ಇನ್ನೂ ಬೇಕಾದ್ರೆ ಶೀಟ್ಗಳನ್ನ ಆಡ್ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಅಂತ ಕೊಟ್ರೆ ಎಷ್ಟು ಶೀಟ್ ಬೇಕಾದ್ರೂ ನಾವು ಆಡ್ ಮಾಡ್ಕೊಬಹುದು. ಈಗ ಒಂದೊಂದು ಶೀಟ್ ಅಲ್ಲಿ ಯಾವ ತರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ನಿಮ್ಗೆ ABCD ಅಂತ ಎಲ್ಲ ಇದೆ, ಅವೆಲ್ಲ ಕಾಲಮ್ಸ್. ಸೊ ಈ ತರ ನಮ್ಗೆ ಡಿವೈಡ್ ಆಗ್ಬಿಡುತ್ತೆ. ಇದು ಬಾಕ್ಸ್ ತರ ಬಂದ್ಬಿಡುತ್ತೆ. ಸೊ ಟೇಬಲ್ಗೆ, ಕ್ಯಾಲ್ಕುಲೇಷನ್ಗೆ ಇದು ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ ನೆನ್ನೆ. ಸೊ ಇದು ಎಲ್ಲ ಒಂದು ಟೇಬಲ್ ತರ ಇರುತ್ತೆ. ಅಲ್ಲಿ ಒಂದೊಂದಕ್ಕೂ ಒಂದು ಸೆಲ್ ಅಂತ ಹೇಳ್ತೀವಿ. ಸೊ ಈ ಸೆಲ್ ಅಲ್ಲಿ ನಾವು ಒಂದು ನಂಬರ್, ಒಂದು ಟೆಕ್ಸ್ಟ್, ಏನಾದ್ರೂ ಒಂದೇ ಒಂದು ಕ್ಯಾರೆಕ್ಟರ್ ಆದ್ರೂ ಟೈಪ್ ಮಾಡಿ ಇಟ್ಕೋಬಹುದು, ಅಥವಾ ಒಂದು ಸೆಂಟೆನ್ಸ್ ಟೈಪ್ ಮಾಡಿ ಇಟ್ಕೋಬಹುದು ಇಲ್ಲಿ, ಅಥವಾ ಒಂದು ನಂಬರ್ ಒಂದೊಂದೇ ನಂಬರ್ ಇಟ್ಕೊಂಡ್ರೆ ನಮ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ಸೆಲ್ ಆಡ್ ಮಾಡೋದು, ಮಲ್ಟಿಪ್ಲೈ ಮಾಡೋದು, ಈ ತರ ಎಲ್ಲ ಮಾಡ್ಬೋದು. ಅದಕ್ಕೆ ಇದು ಕ್ಯಾಲ್ಕುಲೇಷನ್ಗೋಸ್ಕರ ಇರೋಂತ ಅಪ್ಲಿಕೇಶನ್ ಎಕ್ಸೆಲ್. ಇಲ್ಲಿ ಇದು ABCD ಅಂತ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಅದಾದ್ಮೇಲೆ A B ಈ ತರ ಎಲ್ಲ ಹೋಗುತ್ತೆ. ಅದ್ ಹಂಗೆ ನೋಡ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೋಗುತ್ತೆ. ನಮ್ಗೆ ಎಷ್ಟು ಬೇಕೋ ಅದ್ರದ್ದು ಅಷ್ಟು ಉಪಯೋಗಿಸ್ಕೋಬಹುದು. ಅಂದ್ರೆ ಎಷ್ಟು ಕಾಲಮ್ಸ್ ಬೇಕೋ ಆ ತರ ಮಾಡ್ಬೋದು. ಇವಾಗ ಟೇಬಲ್ಗಳಲ್ಲಿ ಏನ್ ಬೇಕಾದ್ರೂ ಇರುತ್ತಲ್ಲ, ಉದಾಹರಣೆಗೆ ಸೀರಿಯಲ್ ನಂಬರ್, ಸಬ್ಜೆಕ್ಟ್, ಮಾರ್ಕ್ಸ್, ಈ ತರ ಇದೊಂದು ಸಿಂಪಲ್ ಟೇಬಲ್. ಆ ತರ 1 2 3 ಒಂದ್ 5 6 ಸಬ್ಜೆಕ್ಟ್ಸ್ ಇರುತ್ತೆ. ಆಮೇಲೆ ಅದ್ರದ್ದು ಟೋಟಲ್ ಮಾಡ್ತೀವಿ ನಾವು ಅಲ್ವಾ. ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಎಕ್ಸರ್ಸೈಸ್ಗಳು ಮಾಡಿದಾಗ. ಈ ತರ ಇರುತ್ತೆ ಅಂತ ನಿಮ್ಗೆ ಗೊತ್ತು, ಎಲ್ಲಾ ಕಡೆ ನೋಡಿರ್ತೀರ. ಸೊ ನಿಮ್ಗೆ ಏನಾಯ್ತು, ಇದೊಂದು 6 into 3 ಟೇಬಲ್ ಅಲ್ವಾ. ಇದು 3 ಕಾಲಮ್ಸ್ ಇದೆ. ಈ ತರ ಆದ್ರೆ ಕಾಲಮ್ಸ್ ಅಂದ್ರೆ ನಾವು ಇಷ್ಟು ಯೂಸ್ ಮಾಡ್ಕೊಂತೀವಿ. ಇದಕ್ಕೆ ನಾವು ಇಷ್ಟು ಯೂಸ್ ಮಾಡ್ಕೊಂತೀವಿ, ಇಷ್ಟು ಸೆಲ್ಗಳನ್ನ ಯೂಸ್ ಮಾಡ್ಕೊಂತೀವಿ ಅಲ್ವಾ. ಇಲ್ಲಿ ನಾವು ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡ್ತೀವಿ, ಇಲ್ಲಿ ಸಬ್ಜೆಕ್ಟ್ ಹೆಸರನ್ನು ಟೈಪ್ ಮಾಡ್ತೀವಿ, ಇಲ್ಲಿ ಮಾರ್ಕ್ಸ್, ಇಲ್ಲಿ ಹೆಸರುಗಳು ಹಿಂಗೆ ಕಂಟಿನ್ಯೂ ಆಗುತ್ತೆ. ಸಬ್ಜೆಕ್ಟ್ ಹೆಸರುಗಳು ಇಲ್ಲಿ 1 2 3 ಸೀರಿಯಲ್ ನಂಬರ್ಗಳು ಬರುತ್ತೆ. ಇಲ್ಲಿ ಮಾರ್ಕ್ಸ್ಗಳು 52 65 ಈ ತರ ಎಲ್ಲ ಮಾರ್ಕ್ಸ್. ಇನ್ನೊಂದ್ ಸ್ವಲ್ಪ ಟೇಬಲ್ ಯೂಸ್ ಮಾಡ್ಕೊಂತೀವಿ ಇಲ್ಲಿ ಸೆಲ್ಗಳನ್ನ. ಈಗ ನಾವು ಟೋಟಲ್ ಅಂತ ಹೆಸರು ಬರೆಯೋದಕ್ಕೆ, ಇಲ್ಲಿ ಟೋಟಲ್ ಮಾರ್ಕ್ಸ್ ಹಾಕೋದಕ್ಕೆ. ಈ ತರ ಎಲ್ಲ ನಾವು ನೋಡೋಣ ಎಕ್ಸರ್ಸೈಸ್ ಬಂದಾಗ. ಈ ತರ ಇರುತ್ತೆ ಅಂತ ನಾವು ಏನ್ ಮಾಡ್ಬೋದು, ಇವನ್ನ ಆಡ್ ಮಾಡೋದಕ್ಕೆ ಇಟ್ಕೋಬಹುದು. ಇದನ್ನೆಲ್ಲ ಆಡ್ ಮಾಡ್ಬಿಟ್ಟು ಇಲ್ಲೊಂದು ಫಾರ್ಮುಲಾ ಹಾಕ್ಬಿಟ್ಟು ಇಲ್ಲಿ ಟೋಟಲ್ ಕಂಡುಹಿಡಿಬಹುದು. ಅದನ್ನೆಲ್ಲ ನಾವು ವರ್ಡ್ ಅಲ್ಲಿ ಮಾಡಕ್ಕಾಗಲ್ಲ. ವರ್ಡ್ ಅಲ್ಲಿ ಮಾಡ್ಬೋದು, ಈ ತರ ಟೇಬಲ್ಗಳು ಇನ್ಸರ್ಟ್ ಮಾಡ್ಬೋದು, ನೆನ್ನೆ ಹೇಳಿದ್ದೆ. ಬಟ್ ಎಲ್ಲ ಮ್ಯಾನ್ಯಲ್ ಆಗಿ ಮಾಡ್ಬೇಕಾಗತ್ತೆ. ನಾವೇ ಲೆಕ್ಕ ಹಾಕ್ಬಿಟ್ಟು ಇಲ್ಲಿ ಇದ್ ಮಾಡ್ಬೇಕಾಗತ್ತೆ. ಅದನ್ನ ಒಂದು ಡಾಕ್ಯುಮೆಂಟ್ ತರ ಮಾಡ್ಕೋಬಹುದು. ಇದನ್ನ ಇಲ್ಲಿ ಎಕ್ಸೆಲ್ ಅಲ್ಲಿ ನಾವು ಆಟೋಮೆಟಿಕ್ ಆಗಿ ಈ ತರ ಇದ್ ಮಾಡ್ಬೋದು. ಒಂದು ಕರೆಕ್ಟ್ ಸ್ಟ್ರಕ್ಚರ್ ಕೊಡ್ಬೋದು ಟೇಬಲ್ಗೆ, ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಎಲ್ಲ ಮಾಡಾದ್ಮೇಲೆ ಈ ಟೇಬಲ್ ನ ತಗೊಂಡು ಬೇಕಾದ್ರೆ ಇದಕ್ಕೆ ಹಾಕೋಬಹುದು. ಇಲ್ಲೇನೋ ಟೆಕ್ಸ್ಟ್ ಇರುತ್ತೆ ನಮ್ಗೆ, ಮಧ್ಯದಲ್ಲಿ ಏನೋ ಟೇಬಲ್ ಬೇಕು, ಅಥವಾ ಇಲ್ಲೊಂದು ಚಾರ್ಟ್ ಮಾಡ್ಕೊಂಡು, ಚಾರ್ಟ್ ಅನ್ನು ಇದ್ರಲ್ಲೇ ಮಾಡೋದು ಎಕ್ಸೆಲ್ ಅಲ್ಲಿ ಚಾರ್ಟ್ ಮಾಡ್ಕೊಂಡು ಅದನ್ನ ಇಲ್ಲಿ ಬಂದು ಇನ್ಸರ್ಟ್ ಮಾಡೋದು. ಅಲ್ಲಿ ಇದೆಯಲ್ಲ ಇನ್ಸರ್ಟ್ ಟೇಬಲ್, ಇನ್ಸರ್ಟ್ ಚಾರ್ಟ್ ಅಂತ ಎಲ್ಲ ವರ್ಡ್ ಅಲ್ಲಿ ನೆನ್ನೆ ನೋಡಿದ್ವಲ್ಲ. ಸೊ ಇಲ್ಲಿ ಮಾಡ್ಕೊಂಡು ಎಕ್ಸೆಲ್ ಅಲ್ಲಿ ಮಾಡ್ಕೊಂಡು ನಾವು ಇಲ್ಲಿ ಹಾಕೋಬಹುದು, ಅಥವಾ ಇಲ್ಲೇ ಇಟ್ಕೋಬಹುದು. ಎಕ್ಸೆಲ್ ಅಲ್ಲೇ ಮೇಂಟೈನ್ ಮಾಡ್ಬೋದು ನಮ್ ಟೇಬಲ್ಸ್ ಎಲ್ಲ. ಕ್ಯಾಲ್ಕುಲೇಷನ್ಸ್ ಇದನ್ನು ಪ್ರಿಂಟ್ ಮಾಡ್ಬೋದು. ನಾವು ಪ್ರಿಂಟ್ ಸೆಟಪ್ ಕೊಡ್ಬೋದು. ಇದನ್ನ ಇಷ್ಟನ್ನೇ ಪ್ರಿಂಟ್ ಮಾಡ್ಬೋದು. ಮೇಲ್ಗಡೆ ಹೆಡ್ಡಿಂಗು ಕೊಡ್ಬೋದು. ಇದನ್ನು ಡೈರೆಕ್ಟ್ ಆಗಿ ನಾವು ಪ್ರಿಂಟ್ ಮಾಡ್ಬೋದು. ಡೈರೆಕ್ಟ್ ಆಗಿ PDF ಮಾಡ್ಬೋದು. ಸೊ ಇಲ್ಲಿ ಈ ತರ ಸೆಲ್ ಇರುತ್ತೆ. ಆ ಸೆಲ್ಗೆ ಒಂದು ಐಡೆಂಟಿಟಿ ಇರುತ್ತೆ. ಇದು ಎಷ್ಟನೇ ಕಾಲಮ್ ಅಂತ ಅಲ್ಲಿ ತೋರಿಸುತ್ತೆ ನೋಡಿ. ಅಲ್ಲಿ ತಗೊಂಡೋಗಿ ಒಂದ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ A1 ನೋಡಿ. ಇದು ಮೊದಲನೇ ರೋ ಅಲ್ಲಿದೆ, ಕಾಲಮ್ A. ಅದಕ್ಕೆ ಅದು ಐಡೆಂಟಿಟಿ ಆಯ್ತಾ. ಅದಕ್ಕೆ ಈ ತರ A1 ಅಥವಾ 1A ಅಂತ ಅದಕ್ಕೆ
ಒಂದು ಐಡೆಂಟಿಟಿ ಇರುತ್ತೆ. ನಾವು ಫಾರ್ಮುಲಾಗಳೆಲ್ಲ ಹಾಕಿದಾಗ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಇವಾಗ ಸೆಲ್ ತರ ಇರುತ್ತೆ ಅಂತ ನೀವು ಹತ್ರ ತಗೊಂಡು ನೋಡಿದ್ರೆ ಎಲ್ಲ ಒಂದೊಂದು ಬಾಕ್ಸ್ ತರ ಇದೆ. ಇಲ್ಲಿ ಇವೆಲ್ಲ ಸೆಲ್ಗಳು, ಇವೆಲ್ಲ ಇವಾಗ ಇಲ್ಲಿಗೆ ಹೋದ್ರೆ ಅದು ಜಿ ರೋ ಇದು ಕಾಲಮ್ ಅಲ್ಲಿ ಇದೆ, 16 ರೋ ಅಲ್ಲಿ ಇದೆ. ಆ ತರ ಒಂದೊಂದಕ್ಕೂ ಒಂದೊಂದು ಐಡೆಂಟಿಟಿ ಇರುತ್ತೆ. ಇದು ವರ್ಡ್ ಅಲ್ಲಿ ಇರಲ್ಲ, ಆಯ್ತಾ? ಸೊ ಇನ್ನು ನಾವು ಮೆನುಗಳನ್ನ ನೋಡ್ಕೊಂಡು ಹೋಗೋಣ. ಇದ್ರದ್ದು ಲೇಔಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಾವು ತಿಳ್ಕೊಳ್ಳೋದಕ್ಕೆ. ಫಸ್ಟ್ ಅದನ್ನ ತಿಳ್ಕೊಂಡ್ವಿ. ಈಗ ನಾವು ನಿನ್ನೆ ಇದನ್ನ ವರ್ಡ್ ಅಲ್ಲಿ ಹೇಗೆ ಯಾವ ತರ ಇದ್ ಮಾಡ್ಕೊಂಡು ಹೋದ್ವು, ನಾವು ಒಂದೊಂದೇ ಮೆನು ಐಟಮ್ಸ್ ನೋಡ್ಕೊಂಡು ಹೋದ್ವು, ಹಾಗೆ ಇದ್ರಲ್ಲೂ ನೋಡ್ಕೊಂಡ್ವಿ. ಇದ್ರಲ್ಲೂ ಫೈಲ್ ಇದೆ, ವರ್ಡ್ ಅಲ್ಲಿ ಇದ್ದಂಗೆ ಫೈಲ್ ಇದೆ ಅಲ್ವಾ? ಓಪನ್ ಮಾಡ್ಕೋಬಹುದು, ನ್ಯೂ ಇದೆ, ಸೇವ್ ಇದೆ, ಸೇವ್ ಆಸ್ ಇದೆ, ಎಲ್ಲ ಇದೆ, ಪ್ರಿಂಟ್ ಇದೆ, ಎಲ್ಲ ಇದೆ. ಅದರಲ್ಲಿ ಇದ್ದಂಗೆ ಸೇಮ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಎಸ್ಕೇಪ್ ಇದ್ರೆ ಎಸ್ಕೇಪ್, ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಆಗೋಯ್ತು, ಕ್ಲೋಸ್ ಮಾಡಿ ಎಸ್ಕೇಪ್ ಮಾಡ್ಬೇಕು, ಅದು ವಾಪಸ್ ಬರ್ಬೇಕು ಅಂತಂದ್ರೆ. ಓಕೆ, ಇವಾಗ ಹೋಮ್ ಇದೆ. ಇದರಲ್ಲೂ ಹೋಮ್ ಹೋಗೋದಕ್ಕೆ ಮುಂಚೆ ಇದೊಂದು ಸ್ವಲ್ಪ ಬರ್ಕೊಳ್ಳಿ ಡಿಫ್ರೆನ್ಸ್, ವರ್ಡ್ಗೂ ಎಕ್ಸೆಲ್ಗೂ ಇರೋ ಡಿಫ್ರೆನ್ಸ್.